ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ವಂದನಹಳ್ಳಿ. ಸ್ನೇಹಿತರೆ, ಇವತ್ತು ಮುಂಬೈನ ವಾಂಖೆಡೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಎರಡನೇ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ಈ ಪಂದ್ಯದಲ್ಲಿ ಭಾರತದ ಪ್ಲೇಯಿಂಗ್ ಲೆವೆನಲ್ಲಿ ಬದಲಾವಣೆಯನ್ನು ನೀವು ನೋಡ್ತೀರಾ ಅನ್ನೋದಾದರೆ ಖಂಡಿತವಾಗಿಯೂ ನಾನು ಒಂದು ಬದಲಾವಣೆಯನ್ನು ನೋಡ್ತೀನಿ. ಅದು ಅಭಿಷೇಕ್ ಶರ್ಮಾ ಬದಲಾಗಿ ರಿಂಕು ಸಿಂಗ್ ಅವರನ್ನ ನಾನು ತಂಡಕ್ಕೆ ಸೇರ್ಪಡೆ ಮಾಡಿಕೊಳ್ತಾ ಇದ್ದೇನೆ. ಯಾಕೆ ಈ ಮಹತ್ತರ ಪಂದ್ಯದಲ್ಲಿ ನೀವು ಅಭಿಷೇಕ್ ಶರ್ಮಾವನ್ನ ಕೈ ಬಿಡುವಂತ ಮಾತಾಡ್ತಿದ್ದೀರಾ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ನಾನು ಅಭಿಷೇಕ್ ಶರ್ಮಾ ಅವರನ್ನ ಕೈ ಬಿಡೋದಕ್ಕೆ ಕಾರಣ ಅವರ ಕಳಪೆ ಫಾರ್ಮ್ ಅಲ್ಲ. ಖಂಡಿತವಾಗಿಯೂ ತಂಡದ ಸಮತೋಲನಕ್ಕಾಗಿ ನಾನು ಅಭಿಷೇಕ್ ಶರ್ಮಾ ಅವರನ್ನ ಕೈಬಿಟ್ಟು ರಿಂಕು ಸಿಂಗ್ ಅವರನ್ನ ಸೇರ್ಪಡೆ ಮಾಡ್ಕೊಳ್ತಾ ಇದ್ದೀನಿ. ಸಂಜು ಸ್ಯಾಮ್ಸನ್ ಬ್ಯಾಕ್ ಟು ಫಾರ್ಮ್ ಬಂದಿರೋದ್ರಿಂದ ಅಭಿಷೇಕ್ ಶರ್ಮಾ ಇಲ್ಲದಿದ್ದರೂ ಆ ಜವಾಬ್ದಾರಿಯನ್ನ ಇಶಾನ್ ಕಿಶನ್ ಹಾಗೂ ಸಂಜು ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಅನ್ನೋದು ನನ್ನ ನಂಬಿಕೆ. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಹಾಗೂ ಸೂರ್ಯಕುಮಾರ್ ಇದ್ದೇ ಇದ್ದಾರೆ. ನಮಗೆ ಸಮಸ್ಯೆ ಆಗಿರೋದು ಫಿನಿಷರ್ ರೋಲ್ನಲ್ಲಿ, ಅದರಲ್ಲೂ ಕೆಳ ಕ್ರಮಾಂಕದ ಫಿನಿಷರ್ ರೋಲ್ನಲ್ಲಿ ತುಂಬಾ ಭಾರತ ತಂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಅಂದ್ರೂ ತಪ್ಪಿಲ್ಲ. ಯಾಕೆಂದರೆ ಅದಕ್ಕೆ ಕಾರಣವಾಗಿರುವುದು ಮುಖ್ಯವಾಗಿ ಹಾರ್ದಿಕ್ ಪಾಂಡ್ಯ ಅವರ ಕಳಪೆ ಪ್ರದರ್ಶನ. ಇಡೀ ವಿಶ್ವಕಪ್ನಲ್ಲಿ ಅವರು ಬ್ಯಾಟಿಂಗ್ ಇರ್ಬೋದು ಅಥವಾ ಬೌಲಿಂಗ್ ಇರ್ಬೋದು, ಎರಡೂ ವಿಭಾಗಗಳಲ್ಲಿ ಸಂಪೂರ್ಣವಾಗಿ ವೈಫಲ್ಯ ಅನುಭವಿಸಿದ್ದಾರೆ ಅಂದರೂ ಕೂಡ ತಪ್ಪಿಲ್ಲ. ಲೋ ಆರ್ಡರ್ ಬ್ಯಾಟಿಂಗ್ ಹಾಗೂ ಫಿನಿಷರ್ ಆಗಿ ರಿಂಕು ಸಿಂಗ್ ಅವರನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ. ಫೀಲ್ಡಿಂಗ್ ಅಂತ ನೋಡೋದಾದರೆ ರಿಂಕು ಸಿಂಗ್ ಭಾರತ ತಂಡಕ್ಕೆ ಪ್ರಮುಖವಾಗಿ ಬೇಕೇ ಬೇಕಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕಾರಣ ಅಷ್ಟೇ ಸ್ನೇಹಿತರೆ, ನೀವೇ ನೋಡಿದ್ರಿ ವೆಸ್ಟ್ ಇಂಡೀಸ್ ವಿರುದ್ಧ ಕಳಪೆ ಫೀಲ್ಡಿಂಗ್ ಪ್ರದರ್ಶನ. ಅಭಿಷೇಕ್ ಶರ್ಮಾಗಿನ ಮೋರ್ ಬೆಟರ್ ರಿಂಕು ಸಿಂಗ್ ಫೀಲ್ಡಿಂಗ್ನಲ್ಲಿ. ಇನ್ನು ಪಿಚ್ ಬಗ್ಗೆ ಮಾತಾಡೋದಾದರೆ ವಾಂಖೆಡೆ ಕ್ರಿಕೆಟ್ ಸ್ಟೇಡಿಯಂ ಕೇಳಿ ಸ್ಲೋ ಮೀಡಿಯಂ ಪೇಸರ್ಗಳಿಗೆ ಉಪಯೋಗವಾಗುವಂಥ ಮೈದಾನ. ಸೊ ಹಾಗಾಗಿ ಈ ಪಂದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ಅವರ ಅಗತ್ಯತೆ ತುಂಬ ಇದೆ. ನಾಯಕ ಸೂರ್ಯಕುಮಾರ್ ಅವರಿಗೆ ಇದು ತವರಿನ ಮೈದಾನ. ಹಾಗೆ ಜಸ್ಪ್ರೀತ್ ಬುಮ್ರಾ ಅವ್ರಿಗೂ ಕೂಡ ಇದು ಒಂದು ರೀತಿಯ ತವರು ಮೈದಾನವೇ ಸರಿ. ರಣರೋಚಕ ಕಾಳಗವನ್ನೇ ನಾವು ನಿರೀಕ್ಷೆ ಮಾಡಬಹುದು. ಈ ಪಂದ್ಯವನ್ನು ಭಾರತ ಗೆದ್ದು ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ಗೆ ಎಂಟ್ರಿ ಕೊಡಲಿ ಅನ್ನೋದು ನಮ್ಮೆಲ್ಲರ ಆಶಯ.